ಆಂಧ್ರ ಪ್ರದೇಶದ ಮಚಲಿಪಟ್ಟಣಂಗೆ ಮೋಂಥಾ ಚಂಡಮಾರುತ ಅಪ್ಪಳಿಸಿದೆ. ಇಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವ ಬಿರುಗಾಳಿ ಇದು. ಚಂಡಮಾರುತದ ರಭಸಕ್ಕೆ ಹಲವಾರು ಮನೆಗಳೇ ಹಾರಿ ಹೋಗ್ಬಿಟ್ಟಿವೆ. ಆಂಧ್ರ ಪ್ರದೇಶ, ತಮಿಳುನಾಡು, ಬಂಗಾಳ, ಒಡಿಶಾದಲ್ಲಿ ಭಾರಿ ಮಳೆಯಾಗಿದೆ. 4 ರಾಜ್ಯಗಳಿಂದ 50,000ಕ್ಕಿಂತ ಹೆಚ್ಚಿನ ಜನರ ಸ್ಥಳಾಂತರ ಮಾಡಲಾಗಿದೆ. ಆಂಧ್ರ ಪ್ರದೇಶ, ಒಡಿಶಾದಲ್ಲಿ ಅಕ್ಟೋಬರ್ 30ರವರೆಗೆ ರಜೆ ಕೊಡಲಾಗಿದೆ. ಅಲ್ಲಿ ದಕ್ಷಿಣ ಮಧ್ಯ ರೈಲ್ವೆ ವಲಯದ 120 ರೈಲುಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ. ಆ ಭಾಗದಲ್ಲಿ ವಿಶಾಖಪಟ್ಟಣ ಏರ್ಪೋರ್ಟ್ನಲ್ಲಿ 32 ವಿಮಾನಗಳ ಸಂಚಾರವನ್ನೇ ಕ್ಯಾನ್ಸಲ್ ಮಾಡಲಾಗಿದೆ. ವಿಜಯವಾಡದಿಂದ 16, ತಿರುಪತಿ ಏರ್ಪೋರ್ಟ್ನಿಂದ 4 ವಿಮಾನಗಳು ರದ್ದಾಗಿವೆ. ಮುಂದಿನ 3 ದಿನಗಳ ಕಾಲ ಕರ್ನಾಟಕದಲ್ಲಿಯೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದ ಮಚಲಿಪಟ್ಟಣಂಗೆ ಮೋಂಥಾ ಚಂಡಮಾರುತ ಅಪ್ಪಳಿಸಿದೆ. ಇಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವ ಬಿರುಗಾಳಿ ಇದು. ಚಂಡಮಾರುತದ ರಭಸಕ್ಕೆ ಹಲವಾರು ಮನೆಗಳೇ ಹಾರಿ ಹೋಗ್ಬಿಟ್ಟಿವೆ. ಆಂಧ್ರ ಪ್ರದೇಶ, ತಮಿಳುನಾಡು, ಬಂಗಾಳ, ಒಡಿಶಾದಲ್ಲಿ ಭಾರಿ ಮಳೆಯಾಗಿದೆ. 4 ರಾಜ್ಯಗಳಿಂದ 50,000ಕ್ಕಿಂತ ಹೆಚ್ಚಿನ ಜನರ ಸ್ಥಳಾಂತರ ಮಾಡಲಾಗಿದೆ. ಆಂಧ್ರ ಪ್ರದೇಶ, ಒಡಿಶಾದಲ್ಲಿ ಅಕ್ಟೋಬರ್ 30ರವರೆಗೆ ರಜೆ ಕೊಡಲಾಗಿದೆ. ಅಲ್ಲಿ ದಕ್ಷಿಣ ಮಧ್ಯ ರೈಲ್ವೆ ವಲಯದ 120 ರೈಲುಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ. ಆ ಭಾಗದಲ್ಲಿ ವಿಶಾಖಪಟ್ಟಣ ಏರ್ಪೋರ್ಟ್ನಲ್ಲಿ 32 ವಿಮಾನಗಳ ಸಂಚಾರವನ್ನೇ ಕ್ಯಾನ್ಸಲ್ ಮಾಡಲಾಗಿದೆ. ವಿಜಯವಾಡದಿಂದ 16, ತಿರುಪತಿ ಏರ್ಪೋರ್ಟ್ನಿಂದ 4 ವಿಮಾನಗಳು ರದ್ದಾಗಿವೆ. ಮುಂದಿನ 3 ದಿನಗಳ ಕಾಲ ಕರ್ನಾಟಕದಲ್ಲಿಯೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ.